ಬಾ. ಬಿಡಮ್ಮ, ಇಲ್ಲಿಗೆ ಯಾಕಮ್ಮ ಕರ್ಕೊಂಡ್ ಬಂದೆ? ಅಯ್ಯೋ ಇನ್ನೇನಿಲ್ಲಮ್ಮ, ಬರ್ಮಾ ಬಜಾರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತಲ್ಲ, ಆ ವರ್ಮಾ ಅನ್ನೋರೇ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ನಿನ್ ಪ್ರೋಗ್ರಾಮ್ ನ ಬರ್ಮಾದಲ್ಲೇ ಇಟ್ಕೋತಾರಂತೆ. ಅದಕ್ಕೆ ನೀನೇ ಹೋಗಿ ಮಾತಾಡ್ಕೊ ಬಂದ್ಬಿಡಮ್ಮ. ಹೋಗಮ್ಮ, ನನ್ ಬಂಗಾರ ಅಲ್ಲ. ಹೋಗಮ್ಮ ಚಿನ್ನ, ಹೋಗಮ್ಮ. ಅಯ್ಯೋ ನೀನಾ? ಆಸೆ ಪಟ್ಟ ವಸ್ತುನ ದಕ್ಕಿಸ್ಕೊಳ್ಳೋದೇ ನನ್ನ ಇಷ್ಟ. ಪಾಪಿಷ್ಟ್ರ ನೆರಳು ಕೂಡ ನೋಡೋದು ನನಗಿಷ್ಟ ಇಲ್ಲ. ನಾನು ಇಷ್ಟಪಟ್ಟಿರೋದ್ರಿಂದಾನೆ 20,000 ರೂಪಾಯಿ ಕೊಟ್ಟು ನಿನ್ನನ್ನು ಕೊಂಡ್ಕೊಂಡಿರೋದು. ಕೊಂಡ್ಕೊಳ್ಳೋಕೆ ನಾನೇನ್ ಮಾರಾಟದ ವಸ್ತು ಅಲ್ಲ. ವಸ್ತು ಅಲ್ದೇ ಇರ್ಬೋದು, ವಿಲಾಸನಿ ಅಂತೂ ನಿಜ. ಹೌದಲ್ವೋ? ಶಟ್ ನೀನ್ ಅನ್ಕೊಂಡಿರೋ ಸುಖ ಕೊಡೋಕೆ ನಾನ್ ಸಿದ್ಧವಾಗಿಲ್ಲ. ನೋ ಪ್ರಾಬ್ಲಮ್. ಸುಖ ಪಡೆಯಕ್ ನಾನ್ ಸಿದ್ಧವಾಗಿದ್ದೀನಿ. ಆ ಕ್ಷಣಿಕ ಸುಖಕ್ಕೋಸ್ಕರ ದುಡ್ಡನ್ನು ಆಯುಧ ಉಪಯೋಗಿಸಿ ಹೆಣ್ಣಿನ ಬಾಳನ್ನ ನರಕಕ್ಕೆ ತಳ್ತೀರಾ? ಒಂದು ಹೆಣ್ಣಿಗೂ ಮನಸ್ಸಿರುತ್ತೆ, ಅವಳು ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನ ತಿಳ್ಕೊಳ್ದೆ ಅವಳು ಸಂತಾಪಟ್ಟು ನರಳ್ತಾ ಇದ್ರೆ ನೋಡಿ ಸಂತೋಷ ಪಡ್ತೀರಾ? ನಾಟ್ಯ ಕಲೆಗೆ ನನ್ನ ಜೀವನನ ಮುಡುಪಾಗಿಡ್ಬೇಕು ಅಂತ ಆಸೆ ಹೊಂದಿರೋದ್ರಿಂದ ಡ್ಯಾನ್ಸ್ ಪ್ರೋಗ್ರಾಮ್ ವಿಷಯ ಅಂತ ಹೇಳಿದಕ್ ಬಂದೆ. ಹಾಗಾದ್ರೆ ನಿನ್ ತಾಯಿ ನಿನ್ ಹತ್ರ ಈ ವಿಷಯನ ಹೇಳಿಲ್ಲ. ನೋಡಿ, ನಮ್ಮನೆ ಒಂದು ಬೀದಿ ದೀಪ ಇದ್ದ ಹಾಗೆ. ಅಲ್ಲಿ ಯಾರು ಬೇಕಾದ್ರೂ ಕೂತ್ಕೋಬಹುದು, ಓದ್ಕೋಬಹುದು. ಅವ್ರು ಬಂದ ಕೆಲಸ ಆದ್ಮೇಲೆ ಹೊರಟು ಹೋಗ್ಬೋದು. ಆದ್ರೆ ನನ್ ಜೀವನ ಬೀದಿ ದೀಪ ಆಗ್ಬಾರ್ದು. ನನ್ನ ಕೈ ಹಿಡಿಯೋ ದೇವ್ರನ್ನ ಆರಾಧಿಸೋ ಜ್ಯೋತಿಯಾಗಿ ಬೆಳಗ್ಬೇಕು. ನನ್ನ ತನುಮನ ಆ ದೇವ್ರಿಗೆ ಮೀಸಲಾಗಿಡ್ಬೇಕು. ರೇಖೆಗಳು ಕಿತ್ತಿರೋ ಹೂವಿನ ಹಾಗೆ, ರೆಕ್ಕೆಗಳು ಕಿತ್ತಿರೋ ಪಕ್ಷಿಗಳ ಹಾಗೆ ನನ್ನ ಜೀವನ ವ್ಯರ್ಥ ಆಗೋದು ನನಗಿಷ್ಟ ಇಲ್ಲ. ಸೋಮು, ದಾರಿ ಬಿಡು. ಅಲ್ಲ ಗುರು, ದುಡ್ಡು ಕೊಟ್ಟ ಮೇಲೆ ದಾಹ ತೀರ್ಸ್ಕೊಳ್ದೆ ಬಿಡೋರಲ್ವಲ್ಲ, ಹಾಗೆ ಹೋಗು ಅಂತಿದ್ದೀರಲ್ಲ. ಹೌದು, ನನಗ್ ಬುದ್ಧಿ ತಿಳಿದಾಗ್ಲಿಂದ ಕೊಚ್ಚೆ ಗುಂಡಿಲಿ ಬಿದ್ದು ದಾಹ ತೀರ್ಸ್ಕೊತಿದ್ದ ನನಗೆ ಈಗ ಪವಿತ್ರವಾಗಿರೋ ಗಂಗೆನ ಅಪವಿತ್ರ ಮಾಡೋ ಶಕ್ತಿ ನನಗಿಲ್ಲ. ಹೋಗಿ. ಕಟುಕನಿಗೂ ಕರುಣೆ, ಕನಿಕರ, ಅನುರಾಗ ಇರುತ್ತೆ ಅಂತ ಇವತ್ತೇ ಇಲ್ಲೇ ನಿಮ್ಮನ್ನ ನೋಡಿದ್ಮೇಲೆ ನನ್ಗೆ ಅರ್ಥ ಆಗಿತ್ತು.